ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ಬು, ಸುಬ್ಬು, ಈಗಲೇ ಮೇಡಮ್ ಹತ್ರ ನನ್ನ ಪ್ರೀತಿ ವಿಷಯ ಹೇಳ್ಕೊಂಡ್ಬಿಡ್ತೀನಿ. ಮೇಡಮ್, ಸುಬ್ಬು, ನಾನು ನಿನಗೊಂದು ವಿಷಯ ಹೇಳ್ಬೇಕು. ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಸುಬ್ಬು, ನಾನು ಹೇಳೋದನ್ನ ಮೊದಲು ಕೇಳು. ಅಯ್ಯೋ, ಮೊದಲು ನಾನು ಹೇಳೋದು ಕೇಳಿ ಮೇಡಮ್. ಸುಬ್ಬು, ಸಾವಿತ್ರಿ ಅಪಾಯದಲ್ಲಿದ್ದಾಳೆ. ಸುಬ್ಬು, ಆ ಮನೇಲಿ ಏನೇನಾಗ್ತಿದೆ ಗೊತ್ತಾ? ಹೌದಾ? ನೀವು ಹೇಳ್ತಿರೋದು ನಿಜಾನಾ ಮೇಡಮ್? ಹೌದು ಸುಬ್ಬು, ಇವತ್ತೇ ನಿಶ್ಚಿತಾರ್ಥ ಆಗ್ಬೋದು. ಸಾವಿತ್ರಿ ಪ್ರಾಣಕ್ಕೆ ಅಪಾಯ ಆದ್ರೂ ಆಗ್ಬೋದು ಸುಬ್ಬು. ಅದಕ್ಕೆ ನಾವು ಈಗಿಂದೀಗಲೇ ಅಲ್ಲಿಗೆ ಹೋಗ್ಬೇಕು. ಅಲ್ಲ, ಅಲ್ಲಿಗೆ ಹೋಗಿ ಏನು ಮಾಡೋದು ನಾವು? ನನ್ನ ಹತ್ರ ಅದಕ್ಕೂ ಒಂದು ಪ್ಲಾನ್ ಇದೆ. ನಾವೇನ್ ಮಾಡ್ಬೇಕು ಗೊತ್ತಾ? ಈ ಪ್ಲಾನ್ ಹೀಗೆ ನಡಿಬೇಕು, ಒಂಚೂರು ಹೆಚ್ಚು ಕಡಿಮೆ ಆಗ್ಬಾರ್ದು. ಸರಿ, ಬನ್ನಿ ಮೇಡಮ್, ಈಗಲೇ ಹೋಗೋಣ. ಸರಿ. ಸುಬೋರೆ, ಸುಬೋರೆ, ಅಡ್ಡ ಬಂದು ಹೊರಡುವಾಗ ನಾವು ಸ್ವಲ್ಪ ಮಾತಾಡಬೇಕಿತ್ತು. ನೋಡಿ, ನೀವು ನಿಮ್ಮ ಪ್ರೀತಿ ಹುಡುಗಿ ಜೊತೆ ಮಾತಾಡೋದಕ್ಕೆ ನಂದೇನೂ ಅಭ್ಯಂತರ ಇಲ್ಲ. ನನ್ನ ಪರ್ಮಿಷನ್ನು ಕೇಳಬೇಕಾಗಿಲ್ಲ. ಅವ್ರು ನಿಮ್ಮ ಜೊತೆ ಒಪ್ಕೊಂಡ್ರೆ ನೀವು ಮಾತಾಡ್ಬೋದು. ಆದರೆ ನಾವು ಇವಾಗ ಯಾವುದೋ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದೀವಿ. ಅವರು ನಿಮ್ಮ ಹತ್ರ ಮಾತಾಡೋದಕ್ಕಾಗಲ್ಲ. ಅಯ್ಯೋ, ಹಾಗನ್ಬೇಡಿ, ನಂದು ಸ್ವಲ್ಪ ಎಮರ್ಜೆನ್ಸಿನೇ. ನೋಡು ಶ್ರವಣ್, ಸುಬ್ಬು ಹೇಳ್ತಿರೋದು ನಿಜ. ಇವಾಗ ನಮಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬಂದ್ಮೇಲೆ ಮಾತಾಡ್ತೀನಿ. ಅಯ್ಯೋ ಶ್ರಾವಣಿ, ನಾನು ಮಾತಾಡ್ಬೇಕಾಗಿರೋದು ನಿನ್ ಜೊತೆ ಅಲ್ಲ, ಸುಬ್ಬು ಜೊತೆ. ನನ್ನ ಜೊತೆನಾ? ನನ್ನ ಜೊತೆ ನಿಮ್ಗೇನ್ರಿ ಮಾತುಕತೆ? ನಾನೇನು ನಿಮ್ಮ ಹತ್ರ ಮಾತಾಡಬೇಕಾಗಿಲ್ಲ. ನನಗೆ ನಿಮ್ಮ ಜೊತೆ ಮಾತಾಡೋ ಮನಸ್ಸೂ ಇಲ್ಲ. ಹೊರಡ್ತೀವಿ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ, ನಂದು ಸ್ವಲ್ಪ ಎಮರ್ಜೆನ್ಸಿನೇ. ಬೇಕಾದ್ರೆ ನಿಮ್ಗೆ ಕೈ ಮುಗಿತೀನಿ, ಇಲ್ಲ ನಿಮ್ ಕಾಲ್ ಬೀಳ್ತೀನಿ. ಅಯ್ಯೋ, ಏನು ಮಾಡ್ತಿದ್ದೀರಾ? ಶ್ರವಣ್, ಏನ್ ಮಾಡ್ತಿದ್ಯಾ? ಒಂದ್ ನಿಮಿಷ ಬನ್ನಿ ಸುಬೋರೆ, ಬನ್ನಿ ಬನ್ನಿ ಬನ್ನಿ. ಏನು ವಿಷಯ ಹೇಳ್ರಿ? ಸುಬೋರೆ, ನನಗೆ ನಿಜವಾದ ಪ್ರೀತಿ ಹುಟ್ಟಿದೆ. ಹೇಳಿದ್ದೆ ಎಷ್ಟಲ್ಲಿ ಹೇಳ್ತೀರಿ? ಅದಾಗಲ್ಲ. ನನಗೆ ಪ್ರೀತಿ ಆಗಿರೋದೇನೋ ನಿಜಾನೇ, ಆದ್ರೆ ಶ್ರಾವಣಿ ಮೇಲಲ್ಲ. ಮತ್ತೆ ನನಗೆ ಲವ್ ಆಗಿರೋದು ಶ್ರೀವಲ್ಲಿ ಮೇಲೆ. ಇದಕ್ಕೆ ಸುಬೋರೆ, ನಾನು ಶ್ರೀವಲ್ಲಿನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನೀವು ಕೋಪ ಮಾಡ್ಕೊಂತಿದ್ದೀರಾ? ನಿಮ್ಗೆ ಶ್ರೀವಲ್ಲಿ ಮೇಲೆ ಏನಾದರೂ? ಮೇಡಮ್ ಇಲ್ಲಿದ್ರು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ನಿಮ್ಮ ಪ್ರೀತಿ ಅಂದ್ರೆ ಏನು ಅನ್ಕೊಂಡಿದ್ದೀನಿ ನಾನು? ಅಲ್ಲ, ಅಂಥ ದೇವತೆನ ಪ್ರೀತಿ ಮಾಡ್ತೀನಿ ಅಂತ ಬಂದು ಇವಾಗ ಶ್ರೀವಲ್ಲಿಂದ ಬಿದ್ದಿದ್ಯಾ? ಹೆಣ್ಣು ಅಂದ್ರೆ ಏನು ಆಟದ ವಸ್ತು ಅನ್ಕೊಂಡಿದ್ಯಾ? ಅಯ್ಯೋ ಸುಬೋರೆ, ನೀವು ನನ್ನ ತಪ್ಪಾಗಿ ತಿಳ್ಕೊಂತಿದ್ದೀರಾ. ನಾನು ಹೇಳಿದ್ದು ಹಾಗಲ್ಲ, ವಿಷಯ ಬೇರೆನೇ ಇದೆ. ಅದನ್ನ ಡೀಟೇಲ್ ಆಗಿ ಹೇಳೋಕೆ ನನಗೂ ಆಗಲ್ಲ, ಕೇಳೋಷ್ಟು ತಾಳ್ಮೆ ನಿಮಗೂ ಇಲ್ಲ. ಅದೇನು ಹೇಳ್ತಿದ್ಯಾ? ನೆಟ್ಟಿಗೆ ಬಗಳು, ಇಲ್ಲಾಂದ್ರೆ ಇಲ್ಲೂ ಕೂತಾಕ್ಬಿಡ್ತೀನಿ ನನ್ನ ಮಗನು. ಸುಬ್ಬು, ಶ್ರವಣ್, ಏನಾಯ್ತು? ಏನಿಲ್ಲ ಮೇಡಮ್, ಏನಿಲ್ಲ. 2 ನಿಮಿಷ ಬಂದೆ. ಸುಬ ಸರ್, ನನ್ನ ಮನಸ್ಸಲ್ಲಿರೋ ವಿಷಯನೆಲ್ಲ ಹೇಳಿದ್ದೀನಿ. ದಯವಿಟ್ಟು ಇದ್ರ ಮೇಲೆ ಮತ್ತೇನು ಕೇಳಬೇಡಿ. ನಾನೆಲ್ಲ ವಿಷಯ ನಿಮ್ಗೆ ಆಮೇಲೆ ಹೇಳ್ತೀನಿ. ಆಯ್ತು, ಹೋಗಿ ಬಂದ್ಮೇಲೆ ನಿನ್ನ ಕಥೆ ಎಲ್ಲ ಕೇಳ್ತೀನಿ. ಅದೇನು ಓದಿರ್ಬೇಕು ಓದ್ರು. ಈಗ ನನಗೆ ಟೈಮ್ ಇಲ್ಲ. ಬನ್ನಿ ಮೇಡಮ್, ಹೋಗೋಣ. ಏನಾಯ್ತು ಸುಬ್ಬು, ಏನಂತೆ? ಹೆಲ್ಮೆಟ್ ತಂದಿಲ್ಲ? ಏನಾಯ್ತು ಶ್ರವಣ್? ಸುಬ್ಬು ಯಾಕೆ ಕೋಪ ಮಾಡ್ಕೊಂಡ? ಅವನಿಗೆ ಪ್ರೀತಿ ವಿಷಯ ಹೇಳಿದೆ, ಕೋಪ ಮಾಡ್ಕೊಂಡು ಹೋದ. ಏನು? ಪ್ರೀತಿ ವಿಷಯ ಹೇಳೋದಕ್ಕೆ ಕೋಪ ಮಾಡ್ಕೊಂಡ? ಹಾಗಾದ್ರೆ ಇದು ಗುಡ್ ನ್ಯೂಸ್. ಅವನಿಗೆ ಜೆಲಸ್ ಫೀಲ್ ಆಗ್ತಿದೆ ಅಂತ ಆಯ್ತು. ಹಾಗಲ್ಲ ಶ್ರಾವಣಿ, ಅದು ಗಂಡ ಹೆಂಡತಿ ಇಬ್ರು ಸರಿಯಾಗಿದ್ದಾರೆ. ತಾವು ಕನ್ಫ್ಯೂಸ್ ಆಗೋದಲ್ದೆ ನನ್ನನ್ನು ಕನ್ಫ್ಯೂಸ್ ಮಾಡ್ತಾರೆ. ನಾನೇನೇನೋ ಹೇಳಿದ್ರೆ ಸುಬ್ಬು ಏನೇನೋ ಅರ್ಥ ಮಾಡ್ಕೊತಾನೆ, ಸುಬ್ಬು ಏನಾದರೂ ಹೇಳಿದ್ರೆ ಶ್ರಾವಣಿ ಏನೇನೋ ಅರ್ಥ ಮಾಡ್ಕೊತಾಳೆ. ಆದ್ರೆ ಇರೋ ಸತ್ಯನ ಶ್ರಾವಣಿಗೆ ಹೇಳಕ್ಕಾಗಲ್ಲ. ಹೇಳಿದ್ರೆ
ಸಾಯಿಸೇ ಬಿಡ್ತಾಳೆ. ಈ ಕಡೆ ಶ್ರೀವಲ್ಯನೂ ಒಪ್ತಾ ಇಲ್ಲ. ಒಳ್ಳೆ ಪೊಜಿತಿ ಆಯ್ತಲ್ಲಪ್ಪ. ಏನ್ ಸಾವಿತ್ರಿ, ಹಿಂದಿನ ಬಾಗ್ಲಿಂದ ಹೋಗ್ತಿದ್ಯಾ? ಯಾಕೆ ಮುಂದಿನ ಬಾಗ್ಲಿಂದ ಹೋಗಕ್ಕೆ ಭಯನಾ? ಭಯ ಇಲ್ವಾ? ಪರವಾಗಿಲ್ವೇ? ಈ ವಿಜಯಾಂಬಿಕಾ ಅಂದ್ರೆ ನಿನಗ್ ಭಯ ಇಲ್ಲ? ಇರಬೇಕು. ನಾನು ಅಂದ್ರೆ ನಿನಗೆ ಭಯ ಇರಬೇಕು. ಬಾಯ್ ಬಾ, ಏನು ಮಾಡಲ್ಲ, ಬಾ. ಮುಚ್ಚು ಬಾಯ್, ಮುಚ್ಚ. ಭಯ ಇಲ್ವಾ ನಿನಗೆ? ಭಯ ಇಲ್ವಾ? ಹೆಣ್ಣು ಅಂದರೆ ಶಕ್ತಿ, ಆದಿಶಕ್ತಿ. ಹೆಣ್ಣಿಗೆ ಹೆಣ್ಣೆ ಶತ್ರು ಆಗಿರಬಹುದು, ಆದರೆ ಜೀವನದಲ್ಲಿ ಗೆಲ್ಲಬೇಕಂದ್ರೆ ದುಷ್ಟ ಶಕ್ತಿನ ಮಟ್ಟ ಹಾಕಬೇಕು. ಆ ಧೈರ್ಯ ಮನಸ್ಸಲ್ಲಿರೋ ಪ್ರತಿ ಹೆಣ್ಣು ಕೂಡ ಕಾಳಿ ಆಗ್ತಾಳೆ, ಭದ್ರ ಕಾಳಿ ಆಗ್ತಾಳೆ. ಯಾರಿಗೂ ಭಯ ಪಡಬೇಡ, ತಪ್ಪು ಮಾಡಿದವರಷ್ಟೇ ಭಯ ಪಡಬೇಕು. ತಪ್ಪನ್ನ ಎದುರಿಸ್ಬೇಕಾಗಿರೋರು ಭಯನೇ ಬೆಚ್ಚಿ ಬೀಳೋ ಹಾಗೆ ನಡ್ಕೋಬೇಕು. ತಪ್ಪು ಮಾಡ್ಬಿಡ್ರಿ, ದೊಡ್ಡ ತಪ್ಪು ಮಾಡ್ಬಿಡ್ರಿ. ಅಲ್ಲ, ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೋಸ ಆಗೋದನ್ನ ನೋಡ್ಕೊಂಡು ಸುಮ್ಕಿದ್ದೀರಲ್ಲ, ಇಂಥ ಪಾಪಿಗಳಿಗೆ ಪ್ರಾಯಶ್ಚಿತ್ತ ಆಗ್ಲೇಬೇಕು. ಆ ಪ್ರಾಯಶ್ಚಿತ್ತ ಆಗ್ಬೇಕಂದ್ರೆ ನಾನು ಜೀವಂತವಾಗಿ ಇರಲೇಬೇಕು. ನಾನು ಜೀವಂತವಾಗಿರ್ಬೇಕಂದ್ರೆ ನನ್ನೊಳಗಿರೋ ಧೈರ್ಯನೂ ಜೀವಂತವಾಗಿರ್ಬೇಕು. ತಿಳ್ಕೊಳ್ಳಿ. ಏನಾಗಿತ್ತು ಇವಳಿಗೆ? ಇವಳು ಯಾಕೆ ಹಿಂಗಾಡಿದ್ಲು? ಇವಳು ಮೈ ಮೇಲೆ ಏನಾದ್ರು ದೆವ್ವ ಬಂದಿತ್ತ ಅಥವಾ ಹುಚ್ಚಿಡಿತ? ಏನೇನೋ ಮಾತಾಡಿದ್ಲು. ಇವಳಿಗೆ ಎಲ್ಲಿಂದ ಇಷ್ಟು ಧೈರ್ಯ ಬಂತು? ಹೇಗೋ ಈ ಮನೆಯಿಂದ ತೊಲಗಿದ್ಲಲ್ಲ, ನನಗಷ್ಟೇ ಸಾಕು. ಹೇಗಾದ್ರೂ ಮ್ಯಾಡಿಗೂ ಆ MP ಮಗಳಿಗೂ ನಿಶ್ಚಿತಾರ್ಥ ಆಗ್ಬಿಟ್ರೆ ಮಿಕ್ಕಿದ್ದನ್ನೆಲ್ಲ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದು.